ಅವಕಾಶಗಳು ನಿಂತ ನೀರಲ್ಲ. ಮಾನವ ಬಲು ಭಾವಜೀವಿ. ಅದರಲ್ಲೂ ನೊಂದ ಹೆಣ್ಣು ಮಕ್ಕಳು ತಮಗಿನ್ನು ಭವಿಷ್ಯವೇ ಇಲ್ಲ ಎಂದು ಸದಾ ನಿರಾಶಾಕೂಪದಲ್ಲಿ ಮುಳುಗಿ ಹೋಗುತ್ತಾರೆ. ನಮಗಿಂತ ಕಷ್ಟದಲ್ಲಿರುವವರನ್ನು ಕಂಡು ನಾವು ಹೇಗೆ ಹಂತ ಹಂತವಾಗಿ ಮೇಲೇರಬಹುದು ಎಂದು ಅರಿತು ಅದಕ್ಕಾಗಿ ಸ್ವಪ್ರಯತ್ನದಿಂದ ಮುಂದೆ ಯಶಸ್ಸನ್ನು ಪಡೆಯುವ ದಾರಿಯ ಬಗ್ಗೆ ತಿಳಿಯೋಣವೇ? ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ವೈಫಲ್ಯಗಳು ಎದುರಾಗುತ್ತಲೇ ಇರುತ್ತವೆ. ಹುಟ್ಟಿನಿಂದಲೇ ಕೆಲವು ನ್ಯೂನತೆಗಳು ಇರುವುದು, ಗುಣವಾಗದ ಕಾಯಿಲೆಗಳು ಬರುವುದು, ನೌಕರಿ ಸಿಗದಿರುವುದು, ವೃತ್ತಿಯಲ್ಲಿ ಬಡತಿ ತಪ್ಪಿ ಹೋಗುವುದು, ಪ್ರೇಮ ವೈಫಲ್ಯ, ದಾಂಪತ್ಯದಲ್ಲಿ ಬಿರುಕು, ಗೆಳೆಯ ಗೆಳತಿಯರಲ್ಲಿ, ಕುಟುಂಬದವರಲ್ಲಿ ಜಗಳ, ಹಣಕಾಸಲ್ಲಿ ಅಥವಾ ಇನ್ನೇನೋ ರೀತಿಯಲ್ಲಿ ವಂಚನೆಗೊಳಗಾಗುವುದು. ಹೀಗೆ ಇದಕ್ಕೆ ಕೊನೆಯೇ ಇಲ್ಲ. ಬೇರೆ ಬೇರೆ ರೀತಿಯಲ್ಲಿ ಆಘಾತಗಳು, ನಿರಾಸೆಗಳು ಉಂಟಾದಾಗ ಜೀವನವೇ ಸಾಕೆನ್ನುವ ಭಾವನೆಗಳು ಬರಲು ಆರಂಭಿಸುತ್ತದೆ. ದುಡುಕಿನ ಅಸಮರ್ಪಕ ನಿರ್ಧಾರ ತೆಗೆದುಕೊಳ್ಳುವ ಬದಲು ನಿಧಾನವಾಗಿ ಯೋಚಿಸಿದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇದೆ ಎಂದು ಭರವಸೆ ಇಟ್ಟುಕೊಂಡು ಬದುಕುವುದು ಲೇಸು. ನಮ್ಮ ದಾರಿಯಲ್ಲಿ ಯಾವುದೇ ಅಡೆತಡೆಗಳಿಲ್ಲದಿದ್ದರೆ ಆ ದಾರಿ ನಮ್ಮನ್ನು ಎಲ್ಲಿಗೂ ಕರೆದೊಯ್ಯಲಾರದು. ಜೀವನದಲ್ಲಿ ಯಶಸ್ಸು ಗಳಿಸಬೇಕೆಂದಾದರೆ ನಾವು ಅದನ್ನು ಕಷ್ಟಪಟ್ಟು ಸಂಪಾದಿಸಬೇಕು. ಬಂಗಾರದ ತಟ್ಟೆಯಲ್ಲಿಟ್ಟು ಯಾರೂ ಕೊಡುವುದಿಲ್ಲ. ರಭಸದಿಂದ ಹರಿಯುವ ನೀರಿಗೆ ಯಾವುದೇ ಅಡೆತಡೆ ಇರದೇ ಇರುತ್ತಿದ್ದರೆ ಅದು ಹರಿದು ಸಮುದ್ರಕ್ಕೆ ಸೇರುತ್ತಿತ್ತಷ್ಟೇ. ಅಂತಹ ನೀರಿಗೆ ಅಣೆಕಟ್ಟು ಎಂಬ ಅಡ್ಡಿ ಎದುರಾದ ಬಳಿಕ ವಿದ್ಯುತ್ ಶಕ್ತಿ ಉತ್ಪಾದನೆ ಆಯಿತು. ವಿದ್ಯುತ್ ಶಕ್ತಿಯಿಂದ ಎಷ್ಟೆಲ್ಲ ಉಪಯೋಗಗಳಿವೆ. ಅದರಿಂದ ನಾಗರಿಕತೆ ಎಷ್ಟೊಂದು ಮುಂದುವರಿಯಿತು, ತಂತ್ರಜ್ಞಾನ ಎಷ್ಟೊಂದು ಬೆಳೆಯಿತು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯವೇ. ನಮಗುಂಟಾದ ಅಡ್ಡಿಯಿಂದ ಪ್ರಪಂಚಕ್ಕೆ ಏನೋ ಒಂದು ಅನುಕೂಲವಾಗಲೂಬಹುದು ಎಂಬ ಯೋಚನೆ ಕ್ಷಣಕಾಲ ಬಂದರೂ ನಾವು ಅಂತಹ ಅಡ್ಡಿಗಾಗಿ ತಲೆಕೆಡಿಸಿಕೊಳ್ಳುವ ಪ್ರಮೇಯವೇ ಬರುವುದಿಲ್ಲ. ಕಥೆಯಿಂದ ನೀತಿ. ರೈತನೊಬ್ಬನು ಸಾಕಿದ್ದ ಕತ್ತೆಯೊಂದು ಮುದಿಯಾಗಿ ಒಮ್ಮೆ ಅದು ತಪ್ಪಿ ಹಾಳು ಬಾವಿಯೊಂದಕ್ಕೆ ಬಿತ್ತು. ಕತ್ತೆ ಹೇಗೂ ಮುದಿಯಾಗಿದೆ, ಅದನ್ನು ಮೇಲಕ್ಕೆತ್ತಿ ಏನು ಪ್ರಯೋಜನ ಎಂದು ರೈತ ಅದನ್ನು ಅಲ್ಲಿಯೇ ಹೂತು ಹಾಕಲು ತನ್ನ ಮನೆಯ ಸುತ್ತಮುತ್ತ ಇದ್ದ ಕಸ, ಕಡ್ಡಿ, ಮಣ್ಣು, ಕಲ್ಲುಗಳನ್ನೆಲ್ಲ ಬಾವಿಗೆ ಸುರಿಯಲು ಶುರು ಮಾಡಿದ. ಮೊದಮೊದಲು ತನ್ನ ಮೈಮೇಲೆ ಇದೆಲ್ಲ ಬೀಳುತ್ತಿದ್ದ ಕಲ್ಲು ಮಣ್ಣುಗಳ ಹೊಡೆತಕ್ಕೆ ಅರಚುತ್ತಿದ್ದ ಕತ್ತೆ ನಂತರ ಅವುಗಳನ್ನು ಕೊಡವಿಕೊಂಡು ಅವು ಕೆಳಗೆ ಬಿದ್ದ ಮೇಲೆ ಅವುಗಳ ಮೇಲೆ ಹತ್ತಿ ನೋಡುತ್ತಿದ್ದಂತೆಯೇ ತನ್ನ ಸ್ವಪ್ರಯತ್ನದಿಂದ ಬಾವಿಯಿಂದ ಮೇಲೆದ್ದು ಬಂದೇ ಬಿಟ್ಟಿತು. ಈ ಪುಟ್ಟ ಕಥೆಯಂತೆ ನಮ್ಮ ಮೇಲೆಯೂ ಬೈಗುಳ, ಸಮಸ್ಯೆಗಳು, ಒತ್ತಡಗಳು ಬೀಳುತ್ತಲೇ ಇರುತ್ತವೆ. ಕತ್ತೆಯು ತನ್ನ ಮೇಲೆ ಬಿದ್ದ ಕಲ್ಲು ಮಣ್ಣುಗಳನ್ನು ಕೊಡವಿ ಪುನರ್ಜನ್ಮ ಪಡೆದು ಬಾವಿಯಿಂದ ಮೇಲೆದ್ದು ಬಂದಿತು. ಹಾಗೆಯೇ ನಮ್ಮನ್ನು ತಾತ್ಸಾರ ಮಾಡಿದವರು, ಬೈದವರು, ತುಳಿದವರು, ನಮ್ಮ ಜೀವನದಲ್ಲಿ ಕೆಟ್ಟ ಪ್ರಭಾವ ಬೀರಿದರೆಂದು ತಲೆ ಕೆಡಿಸಿಕೊಳ್ಳುವ ಬದಲು ಇಂತಹ ತೊಂದರೆಗಳನ್ನು ಕೊಡವಿ ಮುಂದಡಿ ಇಡುವುದೇ ನಮ್ಮ ಧೋರಣೆಯಾಗಬೇಕು. ಹೀಗೆ ಜೀವನದಲ್ಲಿ ಮೇಲಕ್ಕೇರುವ ಅವಕಾಶಗಳು ಒಂದಲ್ಲ ಒಂದು ರೀತಿಯಲ್ಲಿ ದೊರಕುತ್ತಲೇ ಇರುತ್ತವೆ. ಬಂದ ಅವಕಾಶ ಬಿಡಬೇಡಿ. ಅವಕಾಶಗಳು ಬಾಗಿಲು ತಟ್ಟುತ್ತಲೇ ಇರುತ್ತವೆ. ಅಂತಹ ಅವಕಾಶಗಳು ಬಂದಾಗ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವ ಬದಲು ನಮ್ಮ ಕೈಲಾದ ಪ್ರಯತ್ನ ಮಾಡುತ್ತಿದ್ದರೆ ಅದೃಷ್ಟ ದೇವತೆ ಅಂತಹ ಕಷ್ಟ ಸಹಿಷ್ಣುಗಳನ್ನು ಬೆಂಬಲಿಸುತ್ತಲೇ ಇರುತ್ತಾಳೆ. ನೊಂದ ಒಬ್ಬ ಹೆಣ್ಣು ಮಗಳು ಜೀವನದಲ್ಲಿ ಜಿಗುಪ್ಸೆ ಬಂದು ನದಿ ನೀರಿಗೆ ಹಾರಿ ಪ್ರಾಣ ಕಳೆದುಕೊಳ್ಳುವೆಂದು ಸೇತುವೆಯ ಬಳಿ ಸಾಗಿದಾಗ ಅಲ್ಲಿ ಎದುರಾದ ಒಬ್ಬ ಅಪರಿಚಿತ ಮುಗುಳ್ನಕ್ಕ. ಆ ಮುಗುಳ್ನಗು ಆಕೆಗೆ ಅತ್ಯಂತ ಅಗತ್ಯವಾದ ಸಾಂತ್ವನ ಒದಗಿಸಿತು. ಆಕೆ ಆತ್ಮಹತ್ಯೆಯ ಕೆಟ್ಟ ಆಲೋಚನೆಯನ್ನು ಕೈಬಿಟ್ಟು ವಾಪಸ್ಸು ಬಂದು ಮತ್ತೆ ಉತ್ಸಾಹದಿಂದ ಜೀವನದಲ್ಲಿ ಮುಂದೆ ಬಂದಳು. ಹಾಗೆಯೇ ಜೀವನದಲ್ಲಿ ಸೋಲು ಎದುರಾದಾಗ ಅಪರಿಚಿತರೇ ನಮ್ಮೆಡೆಗೆ ಒಂದು ಸಣ್ಣ ನಗು ಬೀರುತ್ತಾರೆಂದರೆ ಅದೆಷ್ಟು ಪರಿಚಿತರು ನಮ್ಮನ್ನು ಇಷ್ಟಪಡಲಿಕ್ಕಿಲ್ಲ, ಅದೆಷ್ಟು ಮಂದಿ ನಮ್ಮನ್ನು ಮಾತಾಡಿಸಲಿಕ್ಕಿಲ್ಲ, ಅದೆಷ್ಟು ಮಂದಿಗೆ ನಮ್ಮ ಅಗತ್ಯವಿರಲಿಕ್ಕಿಲ್ಲ. ಜೀವನ ಸದಾ ಸುಂದರವಾಗಿಯೇ ಇರುತ್ತದೆ. ಅದನ್ನು ಅನುಭವಿಸಲು ನಾವು ನಮ್ಮ ದೃಷ್ಟಿಕೋನವನ್ನು ಸರಿಯಾಗಿ ಬೆಳೆಸಿಕೊಳ್ಳಬೇಕು. ಜೀವನ ಸುಂದರವಾಗಿದೆ ಎಂದು ನಾವು ಪದೇ ಪದೇ ನೆನಪಿಸಿಕೊಳ್ಳಬೇಕು ಅಷ್ಟೇ. ಸೂರ್ಯೋದಯ ಎಷ್ಟು ಸುಂದರವಾಗಿದ್ದು ಹೊಸ ಭರವಸೆಯನ್ನು ನೀಡುತ್ತದೋ ಹಾಗೆ ಸೂರ್ಯಾಸ್ತಮಾನವು ಚಂದ್ರ ನಕ್ಷತ್ರಗಳ ದರ್ಶನ ಮಾಡಿಸುತ್ತಾ ನಾಳೆಯ ಸುಂದರ ನಿರೀಕ್ಷೆಗಳನ್ನು ನೀಡುತ್ತಿರುತ್ತದೆ. ಸದಾ ಸಮಯದ ಅಭಾವ. ಇನ್ನೂ ಕೆಲವರಿಗೆ ಜೀವನದಲ್ಲಿ ವೈಫಲ್ಯ ಎದುರಾಗಲು ಮುಖ್ಯ ಕಾರಣ ಸಮಯವನ್ನು ಸರಿಯಾಗಿ ಹೊಂದಿಸಿಕೊಳ್ಳಲು ಸಾಧ್ಯವಾಗದು.
ಪ್ರತಿಯೊಬ್ಬನಿಗೂ ಇರುವುದು ದಿನಕ್ಕೆ 24 ಗಂಟೆಗಳೇ, 365 ದಿನಗಳೇ. ಸರಿಯಾದ ಪಾಲನೆ ಮಾಡಿಕೊಂಡವರು ಜೀವನದ ಹಲವು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಗಳಿಸುವಲ್ಲಿ ಸಫಲರಾಗಿದ್ದರೆ, ಉಳಿದವರು ವೈಫಲ್ಯಗಳ ಸರಮಾಲೆಯನ್ನೇ ಎದುರಿಸುತ್ತಾರೆ. ಸಮಯವೆಂಬುದು ಅದಾಗಿಯೇ ಸಿಗುವುದಲ್ಲ, ನಾವು ಅದನ್ನು ಉಂಟು ಮಾಡಿಕೊಳ್ಳಬೇಕು ಅಷ್ಟೇ. ಈ ಸಣ್ಣ ಆದರೆ ಅಷ್ಟೇ ಮಹತ್ವಪೂರ್ಣ ಮಾತನ್ನು ಸದಾ ನೆನಪಲ್ಲಿ ಇಟ್ಟುಕೊಂಡರೆ ನಾವು ಬದುಕಿನಲ್ಲಿ ಜಯಗಳಿಸಬಹುದು. ವೃತ್ತಿ ಪ್ರವೃತ್ತಿ. ಉನ್ನತ ಉದ್ಯೋಗದಲ್ಲಿ ಇರುವವರು ತಮ್ಮ ನೌಕರಿಯನ್ನು ನಿಷ್ಠೆಯಿಂದ ಮಾಡುತ್ತಾ, ಜೊತೆಗೆ ತಮ್ಮ ನೆಚ್ಚಿನ ಹವ್ಯಾಸಗಳನ್ನು ಮುಂದುವರಿಸಿಕೊಂಡು ಅದರಲ್ಲೂ ಯಶಸ್ವಿಯಾದ ಹಲವು ಉದಾಹರಣೆಗಳು ನಮಗೆ ಸಿಗುತ್ತಲೇ ಇರುತ್ತವೆ. ದಿನದಲ್ಲಿ ಎಷ್ಟು ಪಾಠಗಳನ್ನು ಅಭ್ಯಾಸ ಮಾಡಬೇಕು, ಯಾವ ಯಾವ ಕೆಲಸಗಳನ್ನು ಮಾಡಬೇಕಾಗಿದೆ ಎಂಬುದನ್ನು ಒಂದು ನೋಟು ಪುಸ್ತಕ ಅಥವಾ ಡೈರಿಯಲ್ಲೋ ಬರೆದಿಟ್ಟು ಮಲಗುವ ಮುನ್ನ ಅದರಲ್ಲಿ ಎಷ್ಟು ಪಾಠ ಓದಿಯಾಗಿದೆ, ಎಷ್ಟು ಕೆಲಸ ಮಾಡಿ ಮುಗಿಸಿದೆ ಎಂಬುದನ್ನು ಗುರುತು ಹಾಕಿಕೊಂಡರೆ ನಾವು ಸಾಗಿದ ಮಾರ್ಗ ಹಾಗೂ ಮುಂದೆ ಕ್ರಮಿಸಬೇಕಾದ ಮಾರ್ಗಗಳ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ. ಬದುಕು ಗೋಜಲಲ್ಲ. ಬದುಕನ್ನು ಗೋಜಲಾಗಿಸುವ ಬದಲು ಜೀವನವನ್ನು ಒಂದು ಶಿಸ್ತಿನಲ್ಲಿ ನಿರಾತಂಕವಾಗಿ ಮುಂದುವರೆಸಿದರೆ ಯಶಸ್ಸು ಖಂಡಿತ. ನಮ್ಮ ಮೆದುಳಿಗೆ ಅಪಾರ ಶಕ್ತಿ ಇದೆ. ಕಂಪ್ಯೂಟರ್ಗಳಲ್ಲಿ ಹಲವು ಜಿಗಾಬೈಟ್ಸ್ ಸಾಮರ್ಥ್ಯವಿರುವ ಬಗ್ಗೆ ಚಕಿತರಾಗಿರುವ ನಾವು ಅದಕ್ಕಿಂತ ಹಲವು ಸಹಸ್ರ ಪಟ್ಟು ಹೆಚ್ಚಿನ ಮೆಮೊರಿ ಇರುವ ನಮ್ಮದೇ ಮೆದುಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂಬುದು ನಿಜಕ್ಕೂ ಸೋಜಿಗದ ಸಂಗತಿಯೇ ಸರಿ. ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕಾದರೆ ನಿರಂತರ ಶ್ರಮವನ್ನು ನಿಮ್ಮ ಆತ್ಮೀಯ ಸ್ನೇಹಿತನನ್ನಾಗಿಸಿ, ಅನುಭವವನ್ನು ನಿಮ್ಮ ಸಲಹೆಗಾರನನ್ನಾಗಿ, ಎಚ್ಚರಿಕೆಯನ್ನು ನಿಮ್ಮ ಹಿರಿಯ ಸಹೋದರ ಮತ್ತು ಭರವಸೆಯನ್ನು ನಿಮ್ಮ ಪೋಷಕನನ್ನಾಗಿಸಿ ಎಂಬುದು ಸತ್ಯವಾದ ಮಾತು. ವಿದ್ಯಾರ್ಥಿಗಳ ಗಮನಕ್ಕೆ. ತರಗತಿಗಳಲ್ಲಿ ಅಧ್ಯಾಪಕರು ಮಾಡುವ ಪಾಠಗಳನ್ನು ಮನಸ್ಸಿಟ್ಟು ಕೇಳಿ, ಸಂಶಯಗಳಿದ್ದರೆ ಪರಿಹರಿಸಿಕೊಂಡು ಮನೆಗೆ ಬಂದ ಮೇಲೆ ಅಂದಿನ ಪಾಠವನ್ನು ಅಂದಂದೇ ಓದುವುದು ಒಳ್ಳೆಯ ಅಭ್ಯಾಸ ಆಗಿರುವಂತೆಯೇ, ಪರೀಕ್ಷೆಗಳಲ್ಲಿ ಎಲ್ಲಿಯಾದರೂ ನಿರೀಕ್ಷಿತ ಅಂಕಗಳು ಬರದಿದ್ದರೆ ಧೃತಿಗೆಡದೆ ಎಲ್ಲಿ ತಪ್ಪಾಯಿತು ಎಂದು ಉತ್ತರ ಪತ್ರಿಕೆ ನೋಡಿ ಮುಂದಿನ ಸಲ ಅಂತಹ ತಪ್ಪು ಮರುಕಳಿಸದಂತೆ ಎಚ್ಚರ ವಹಿಸುವುದು ಜಾಣತನ. ಅಂದಂದೇ ಓದಲು ಸಾಧ್ಯವಾಗದಿದ್ದರೂ ಯಾವುದೇ ರೀತಿಯಲ್ಲಿ ಕೀಳರಿಮೆ ಬೆಳೆಸಿಕೊಳ್ಳದೆ ಆಮೇಲಾದರೂ ಪಾಠಗಳನ್ನು ಓದಲು ಖಂಡಿತ ಸಾಧ್ಯವಿದೆ. ನೌಕರಿ ಮಾಡುವವರು, ಸ್ವಂತ ಉದ್ಯೋಗ ನಡೆಸುವವರು ವೈಫಲ್ಯತೆಯನ್ನು ಎದುರಿಸಬೇಕಾಗಿ ಬರುವುದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಲು ಇದೂ ಒಂದು ಮೆಟ್ಟಿಲು ಎಂದು ತಿಳಿದುಕೊಳ್ಳಬೇಕು. ಕ್ರೀಡೆ, ಚಲನಚಿತ್ರ, ಉದ್ಯಮ, ಕಲೆ, ಹಾಡು, ನೃತ್ಯ ಮೊದಲಾದೆಡೆ ಒಮ್ಮೆಲೆ ಯಶಸ್ಸು ಯಾರಿಗೂ ಸುಲಭವಾಗಿ ದೊರಕುವುದೇ ಇಲ್ಲ. ಅದಕ್ಕಾಗಿ ಅವರೆಲ್ಲ ದಿನವೂ ಹಲವಾರು ಗಂಟೆಗಳ ಶ್ರಮ ಪಡುತ್ತಾರೆ, ಸೋಲನ್ನು ಅನುಭವಿಸುತ್ತಿರುತ್ತಾರೆ. ಆದರೆ ಅವರೆಲ್ಲ ಎಲ್ಲಿ ಸೋತೆವೆಂದು ಸಿಂಹಾವಲೋಕನ ಮಾಡಿ ಮತ್ತೆ ಮುಂದಡಿ ಇಡುವುದರಿಂದಲೇ ಉನ್ನತ ಮಟ್ಟವನ್ನು ತಲುಪಲು ಸಾಧ್ಯವಾಗುವುದು. ಇವರೆಲ್ಲ ಯಶಸ್ಸಿನ ಹುರುಪಿನಲ್ಲಿ ಮುಂದೆಯೂ ಮತ್ತಷ್ಟು ಸಾಧನೆ ಮಾಡುವುದನ್ನು ತಮ್ಮ ದಿನಚರಿಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಸ್ವಪ್ರಯತ್ನದಿಂದ ಮಾತ್ರ ಯಶಸ್ಸು. ಪರೀಕ್ಷೆಗಳಲ್ಲಿ ಕಡಿಮೆ ಅಂಕಗಳು ಬಂದರೆ ಅಥವಾ ಅನುತ್ತೀರ್ಣರಾದರೆ ಚಿಂತಿಸದೆ ಮರಳಿ ಪ್ರಯತ್ನ ಮಾಡುವತ್ತ ಗಮನ ಹರಿಸಬೇಕು. ಈಗ ಜಗತ್ತಿನ ಅಗ್ರ ಉದ್ಯಮಿಯ ಸಾಲಲ್ಲಿರುವ ಚೀನಾದ ಯಶಸ್ವಿ ಉದ್ಯಮಿಯೊಬ್ಬರು ಶಾಲೆ ಕಾಲೇಜುಗಳಲ್ಲಿ ಓದುತ್ತಿರುವಾಗ ಹಲವಾರು ವಿಷಯಗಳಲ್ಲಿ ಅನುತ್ತೀರ್ಣರಾಗುತ್ತಿದ್ದರು. ಮರಳಿ ಯತ್ನ ಮಾಡುತ್ತಲೇ ಎತ್ತರೆತ್ತರಕ್ಕೆ ಏರಿದರು. ಹಾಗೆಯೇ ಪ್ರೇಮದಲ್ಲಿ ಹುಡುಗನೋ ಹುಡುಗಿಯೋ ಮೋಸ ಮಾಡಿದರೆಂದು ಅದರಲ್ಲೇ ಕೊರಗುತ್ತಿರಬಾರದು. ಎಲ್ಲಿಯಾದರೂ ಅಂತಹವರ ಜೊತೆಯಲ್ಲೇ ಇರಬೇಕಾಗಿ ಬಂದು ಅವರು ಮುಂದೆ ವಂಚಿಸುತ್ತಿದ್ದರೆ ಎಷ್ಟೋ ಅಪಾಯವಾಗುತ್ತಿತ್ತು ಎಂಬುದನ್ನು ನಾವು ಯೋಚಿಸಬೇಕು. ಹಣಕಾಸಿನ ವಿಷಯದಲ್ಲೂ ಯಾರಾದರೂ ಮೋಸ ಮಾಡಿದರೆ ಮುಂದೆ ಹುಷಾರಾಗಿದ್ದು ಮತ್ತೆ ಹೊಸದಾಗಿ ಎಲ್ಲವನ್ನೂ ಪ್ರಾರಂಭಿಸಬಹುದು. ದುಡುಕು ನಿರ್ಧಾರ ಬೇಡ. ಆಘಾತಗಳನ್ನು ತಡೆಕೊಳ್ಳಲು ಸಾಧ್ಯವಾಗದಿರುವಾಗ ದುಡುಕು ನಿರ್ಧಾರದ ಯೋಚನೆಗಳು ಬಂದಾಗ ನಮ್ಮ ಹೆತ್ತವರು, ಆತ್ಮೀಯರು, ಬಾಳ ಸಂಗಾತಿಗಳು ನಮ್ಮ ಮೇಲಿಟ್ಟ ಪ್ರೀತಿ, ವಿಶ್ವಾಸ, ಅಭಿಮಾನ, ತ್ಯಾಗ, ಸಹಾಯ ಮುಂತಾದವೆಲ್ಲವೂ ಒಂದು ಕ್ಷಣ ಮುಂದೆ ಬರಬೇಕು. ಅಂಥ ಸುಮಧುರ ನೆನಪುಗಳ ಮುಂದೆ ನಮಗುಂಟಾದ ಬೇಸರ ಅಥವಾ ಅಸಮಾಧಾನ ಏನೇನೂ ಅಲ್ಲ ಎಂದು ನಮಗೆ ಖಂಡಿತ ಗೊತ್ತಾಗುವುದು. ನಾವೆಲ್ಲಾದರೂ ಅಗಲಿದರೆ ನಮ್ಮ ಆತ್ಮೀಯರಿಗೆ ಉಂಟಾಗಬಹುದಾದ ಆಘಾತ, ಸಮಾಜದ ಮುಂದೆ ಅನುಭವಿಸಬೇಕಾದ ವೇದನೆ, ಇಂತಹವುಗಳ ಯೋಚನೆಯಿಂದ ನಮ್ಮ ಜೀವನವು ಬೇರೆಯವರಿಗೆ ಎಷ್ಟು ಅಗತ್ಯ ಎಂಬುದು ನಮಗೆ ತಿಳಿದು ಬರುವುದು. ಆಗ ನಾವು ಯಾವುದೇ ದುಡುಕಿನ ಅಪಾಯದ ಹೆಜ್ಜೆಗಳನ್ನು ಇಡಲಾರವು. ನಿರಾಶವಾದಿಗೆ ಎಲ್ಲ ಅವಕಾಶಗಳಲ್ಲೂ ಕಷ್ಟಗಳೇ ಕಂಡುಬರುವುದು.
ಆಶಾವಾದಿಗೆ ಕಷ್ಟಗಳಲ್ಲೇ ಅವಕಾಶಗಳು ಕಾಣಿಸುವುದು ಎಂಬ ಮಾತನ್ನು ಎಲ್ಲ ನೊಂದ ಹೆಣ್ಣು ಮಕ್ಕಳು ಸದಾ ಸ್ಮರಿಸಬೇಕಾದುದು ಅವಶ್ಯ. ಹೀಗಾಗಿ ಆತ್ಮವಿಶ್ವಾಸದಿಂದ ಮುಂದುವರೆದಾಗ ಮಾತ್ರ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಧನ್ಯವಾದಗಳು.